ಎಸ್ಸಿ ಸಮುದಾಯಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು. ಸರ್ಕಾರಿ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಹಳೆಯ ಮೀಸಲಾತಿ ಸೂತ್ರದ ಅನ್ವಯವೇ 56,432 ಹುದ್ದೆಗಳ ಭರ್ತಿ. ಒಳ ಮೀಸಲಾತಿ ಜಾರಿಗೆ ಕಾನೂನು ತೊಡಕು ಹಿನ್ನೆಲೆ ಹಳೆ ಮೀಸಲಾತಿ ಸೂತ್ರದ ಅನುಸಾರವೇ ನೇಮಕಾತಿಗೆ ಮುಂದಾದಂತಹ ಸರ್ಕಾರ ಇದೀಗ ರಾತ್ರಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಒಂದು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಆದರೆ ಹಳೆ ಮೀಸಲಾತಿ ಸೂತ್ರದಲ್ಲೇ ನೇಮಕಾತಿಗೆ ಮುನಿಯಪ್ಪ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಮೀಸಲಾತಿಯೇ ಒಳ ಮೀಸಲಾತಿ ಕೊಡಿ ಅಂತ ಹೇಳ್ಬಿಟ್ಟು ಪಟ್ಟನ್ನು ಕೂಡ ಹಿಡಿದು ಕೂತಿರುವಂಥದ್ದು. ಮುನಿಯಪ್ಪ ವಾದಕ್ಕೆ ಸಚಿವ ಪರಮೇಶ್ವರ್ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ದಲಿತ ಸಚಿವರ ಜಟಾಪಟಿ ಕೂಡ ನಡೀತಾ ಇರುವಂಥದ್ದು. ಒಳ ಮೀಸಲಾತಿ ಅನುಸಾರ ನೇಮಕಾತಿಗಳು ಆದರೆ ಎಸ್ಸಿ ವರ್ಗಕ್ಕೆ ಅನುಕೂಲ ಲೆಕ್ಕಾಚಾರವನ್ನ ಹಾಕಿ ಈ ಒಂದು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಎಸ್ಸಿ ಸಮುದಾಯಕ್ಕೆ ಇದೀಗ ಅತಿ ದೊಡ್ಡ ಶಾಕ್ ಎದುರಾಗಿರುವಂಥದ್ದು. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದ ಸನ್ನಿವೇಶ. ಸರ್ಕಾರಿ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಹಳೆಯ ಮೀಸಲಾತಿ ಸೂತ್ರದ ಅನ್ವಯವೇ 56,432 ಹುದ್ದೆಗಳ ಭರ್ತಿ ಮಾಡೋದಾಗಿರುತ್ತೆ. ಒಳ ಮೀಸಲಾತಿ ಜಾರಿಗೆ ಕಾನೂನು ತೊಡಕು ಹಿನ್ನೆಲೆ ಈ ಹಳೆ ಮೀಸಲಾತಿ ಸೂತ್ರದ ಅನುಸಾರವೇ ನೇಮಕಾತಿಗೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಇನ್ನು ರಾತ್ರಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಒಂದು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡೋದಕ್ಕೆ ಪ್ಲಾನ್ ಕೂಡ ಮಾಡಿರುವಂಥದ್ದು. ಆದರೆ ಹಳೆ ಮೀಸಲಾತಿ ಸೂತ್ರದಲ್ಲೇ ನೇಮಕಾತಿಗೆ ಮುನಿಯಪ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಮೀಸಲಾತಿಯಡಿಯೇ ಒಳ ಮೀಸಲು ಕೊಡಿ ಅಂತ ಹೇಳ್ಬಿಟ್ಟು ಪಟ್ಟಣ ಹಿಡಿದಿದ್ದಾರೆ. ಮುನಿಯಪ್ಪ ವಾದಕ್ಕೆ ಸಚಿವರು ಜಟಪಟಿಯನ್ನ ಮಾಡ್ತಾ ಇರುವಂಥದ್ದು. ಹಳೆ ಮೀಸಲಾತಿ ಒಳ ಮೀಸಲಾತಿ ಲೆಕ್ಕಾಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಏನಿರುತ್ತೆ, ಹೇಗಿರುತ್ತೆ? ಎಸ್ಸಿ 15%, ಎಸ್ಟಿ 3%, OBC 32%, ಸಾಮಾನ್ಯರಿಗೆ 50%. ಒಳ ಮೀಸಲಾತಿ ಲೆಕ್ಕಾಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಎಸ್ಲಿ ಮೀಸಲಾತಿ ಪ್ರಮಾಣ 17% ಇದೆ. ಎಡಗೈ ಪಂಥಿ 6%, ಬಲಗೈ 6% ಇದೆ. ಸ್ಪೃಶ್ಯ 5% ಇದೆ. ಇದು ಒಳ ಮೀಸಲಾತಿಯ ಲೆಕ್ಕಾಚಾರಗಳು. ಹಳೆಯ ಮೀಸಲಾತಿ ಸೂತ್ರದ ಅನ್ವಯವೇ ಈಗ ಭರ್ತಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಾನೂನು ತೊಡಕಿನಿಂದ ಜಾರಿಯಾಗದಿಲ್ಲ. ಇನ್ನು ಒಳ ಮೀಸಲಾತಿ ಅನ್ನುವಂತಹ ಕಾರಣ ಇದೆ. ಎಸ್ಸಿ ವರ್ಗಕ್ಕೆ ಸಿಗೋದು 15% ಪ್ರಮಾಣ ಅಷ್ಟೇ, 15ರಷ್ಟೇ ಅಂತ ಹೇಳಲಾಗ್ತಾ ಇದೆ. ಸಿದ್ದು ಸರ್ಕಾರದ ನಡೆಗೆ ಇದೀಗ ಪರ ವಿರೋಧಗಳು ಕೇಳಿ ಬರ್ತಾ ಇರುವಂಥದ್ದು. ಎಸ್ಸಿ ಸಮುದಾಯಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. 15% ಅಷ್ಟೇ ಫೈನಲಿ ಸಿಗ್ತಾ ಇರುವಂಥದ್ದು ಎಸ್ಸಿ ಸಮುದಾಯಕ್ಕೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿ ದೊಡ್ಡ ಶಾಕ್ ಇದು ಎಸ್ಸಿ ಸಮುದಾಯಕ್ಕೆ. ಸಿದ್ದು ಸರ್ಕಾರದಲ್ಲಿ ಎಸ್ಸಿ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಅನ್ನುವಂತಹ ಏನು ಭರವಸೆ ಇತ್ತು ಅದೆಲ್ಲ ಒಂದು ಕಡೆ ಹುಸಿ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ನಿದರ್ಶನ ಆಗ್ತಾ ಇದೆ. ಹಳೆಯ ಮೀಸಲಾತಿ ಸೂತ್ರದ ಅನ್ವಯ 56,432 ಹುದ್ದೆಗಳ ಭರ್ತಿ. ಒಳ ಮೀಸಲಾತಿ ಜಾರಿಗೆ ಕಾನೂನು ತೊಡಕಾಗಿರುವಂತಹ ಹಿನ್ನೆಲೆ ಇದೀಗ ಹಳೆ ಮೀಸಲಾತಿ ಸೂತ್ರದ ಅನುಸಾರವೇ ನೇಮಕಾತಿಗೆ ಮುಂದಾಗಿದೆ ಸರ್ಕಾರ. ಸೊ ಈ ರಾತ್ರಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಅಸಮಾಧಾನಗಳು ಕೂಡ ಹೊರಹಾಕಲಾಗ್ತಾ ಇದೆ. ಒಂದು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡೋದಕ್ಕೆ ಪ್ಲಾನ್ ಕೂಡ ಮಾಡಿರುವಂಥದ್ದು.
ಎಸ್ಸಿ ಸಮುದಾಯಕ್ಕೆ ಇದೊಂದು ಬಹುದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಸರ್ಕಾರಿ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಇಲ್ಲ. ಹಳೆಯ ಮೀಸಲಾತಿ ಸೂತ್ರದ ಅನ್ವಯ ಆಗಿರುವಂತಹ ಹುದ್ದೆ ಭರ್ತಿ ಆಗಿರುವಂತಹ ಹುದ್ದೆಗಳು 56,432 ಆಗಿರುತ್ತೆ. ಸಂಪುಟ ಸಭೆಯಲ್ಲಿ ದಲಿತ ಸಚಿವರು ಜಟಾಪಟಿಯನ್ನ ಮಾಡ್ತಾ ಇರುವಂಥದ್ದು ಒಳ ಮೀಸಲಾತಿ ಅನುಸಾರ ನೇಮಕಾತಿಗಳಾದರೆ ಎಸ್ಸಿ ವರ್ಗಕ್ಕೆ ಅನುಕೂಲ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ಕಾದ್ ನೋಡಬೇಕು.